ಜೀವನ್ ಶಂಕರ್. ನಾನಿವತ್ತು ನಿನ್ನೆ ದೆಹಲಿಯಲ್ಲಿ ನಡೆದಿರುವಂತಹ ಕಾರ್ ಬ್ಲಾಸ್ಟ್ ಬಗ್ಗೆ ಮಾತನಾಡ್ತಿದ್ದೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಘಟನೆಯ ಬಗ್ಗೆ ಪೂರ್ಣ ಮಾಹಿತಿ ಪಡೆಯಲು ಸಂಪೂರ್ಣ ವಿಡಿಯೋ ನೋಡಿ. ನಿನ್ನೆ ಸಂಜೆ ದೆಹಲಿಯ ರೆಡ್ ಫೋರ್ಟ್ ಬಳಿ ನಡೆದಿರುವಂತಹ ಸ್ಫೋಟ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ದೆಹಲಿಯ ರೆಡ್ ಫೋರ್ಟ್ ಬಳಿ ಇರುವ ಮೆಟ್ರೋ ಸ್ಟೇಷನ್ ನ ಗೇಟ್ ನಂಬರ್ 1 ಬಳಿ ಇರುವ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿದ್ದ ಕಾರು ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ನಲ್ಲಿ ಬ್ಲಾಸ್ಟ್ ಆದ i20 ಕಾರ್ ಜೊತೆ ಸುಮಾರು ಕಾರ್ಗಳು ಸುಟ್ಟು ಭಸ್ಮವಾಗುತ್ತವೆ. ಜೊತೆಗೆ 13 ಜನ ಮೃತಪಟ್ಟುತ್ತಾರೆ ಮತ್ತು ಸುಮಾರು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ಸಂಖ್ಯೆಗಳು ನಾನು ವಿಡಿಯೋ ಮಾಡಬೇಕಾದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ. ನೀವು ವಿಡಿಯೋ ನೋಡಬೇಕಾದ್ರೆ ಈ ಮಾಹಿತಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಬ್ಲಾಸ್ಟ್ ಉಗ್ರರ ದಾಳಿ ಎಂಬ ಶಂಕೆ ಇದೆ. ಜೊತೆಗೆ ಇದ್ರ ಹಿಂದೆ ದೊಡ್ಡ ಡಾಕ್ಟರ್ಸ್ಗಳ ಗುಂಪಿದೆ ಎಂಬ ಡೌಟ್ ಇದೆ. ಯಾಕಂದ್ರೆ ಶಂಕಿಸಿರುವ ಉಗ್ರರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡಾಕ್ಟರ್ಸ್ಗಳೇ ಇದ್ದಾರೆ. ಈ ದಾಳಿಯನ್ನ UAPA ಆಕ್ಟ್ ಅಂಡರ್ ಅಲ್ಲಿ ದೆಹಲಿಯ ಪೊಲೀಸರು ಕೇಸ್ ಫೈಲ್ ಮಾಡಿದ್ದಾರೆ. ಜೊತೆಗೆ ಹೆಚ್ಚಿನ ತನಿಖೆಗೋಸ್ಕರ ಇದನ್ನ NDAಗೆ ವರ್ಗಾವಣೆ ಮಾಡಿದ್ದಾರೆ. ಈ ದಾಳಿ ಹೇಗೆ ನಡೀತು, ಇದರಿಂದ ಯಾರ್ಯಾರಿದ್ದಾರೆ, ಇದಕ್ಕಿಂತ ಮುಂಚೆ ಈ ಕಾರ್ ಎಲ್ಲೆಲ್ಲಿ ಓಡಾಡಿತ್ತು, ಎಲ್ಲ ಮಾಹಿತಿಗಳು ಬೆಳಕಿಗೆ ಬರ್ತಿದೆ. ಆದ್ರೆ ಇಲ್ಲಿವರೆಗೂ ಅವು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಈಗೇನೊಂದು ವಿಡಿಯೋ ಕ್ಲಿಪ್ ನೋಡಿದ್ರಿ, ಅದು ಘಟನೆ ಬಗ್ಗೆ ಸಿಕ್ಕಿರೋ ಒಂದು ವಿಡಿಯೋ ಕ್ಲಿಪ್. ಇನ್ನು ಈ i20 ಕಾರ್ ಏನಿದೆ, ಇದು ಔಟರ್ ರಿಂಗ್ ರೋಡ್ ಇಂದ ಹಳೆ ದೆಹಲಿಗೆ ಬಂದಿರುವಂತಹ CCTV ಫುಟೇಜ್ ಸಿಕ್ಕಿದೆ. ಜೊತೆಗೆ HR26CE7674 ನಂಬರ್ ಪ್ಲೇಟ್ ಇರುವ ಈ ಕಾರು ರೆಡ್ ಫೋರ್ಟ್ ನ ಪಾರ್ಕಿಂಗ್ ನಲ್ಲಿ ಸುಮಾರು 3 ಗಂಟೆಗೂ ಹೆಚ್ಚು ಸಮಯ ನಿಂತಿರುತ್ತೆ. ಮಧ್ಯಾಹ್ನ 3:10ಕ್ಕೆ ಬಂದ ಈ ಕಾರು 6:30ರ ಸುಮಾರಿಗೆ ಹೊರಟು ಹೋಗಿರುತ್ತೆ. ಆದ್ರೆ ಆ ಕಾರ್ ಒಳಗೆ ಇರುವಂತಹ ವ್ಯಕ್ತಿ ಈ ಸಮಯದಲ್ಲಿ ಒಂದ್ಸಲ ಕೆಳಗೆ ಬಂದಿರಲ್ಲ. ಇದರಿಂದ ಇದು ಸೂಸೈಡ್ ಬಾಂಬರ್ ಕೆಲಸ ಆಗಿರ್ಬೋದು ಅನ್ನೋ ಅನುಮಾನ ಬಂದಿದೆ. ಫರೀದಾಬಾದ್ ಮೂಲದ ಡಾಕ್ಟರ್ ಮಹಮ್ಮದ್ ಉಮರ್ ಶಂಕಿತ ಸೂಸೈಡ್ ಬಾಂಬರ್ ಎಂಬ ಅನುಮಾನ ಇದೆ. ಜೊತೆಗೆ ಈ ವ್ಯಕ್ತಿ ಜೈಷ್ ಎಂಬ ಉಗ್ರ ಸಂಘಟನೆ ಜೊತೆ ಸಂಪರ್ಕದಲ್ಲಿದ್ದರು ಎಂಬ ಅನುಮಾನ ಕೂಡ ಇದೆ. ಇದ್ರ ಜೊತೆಗೆ ನಿನ್ನೆ ಬೆಳಿಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ತನಿಖಾಧಿಕಾರಿಗಳು ಫರೀದಾಬಾದ್ ನಲ್ಲಿ 2900 kg ತೂಕದ ಸ್ಫೋಟಕ ತಯಾರಿಸುವ ಮೆಟೀರಿಯಲ್ ನ ಜೊತೆಗೆ 20 ಟೈಮರ್ಸ್, 12 ಸೂಟ್ ಕೇಸ್, ಬಕೆಟ್ ನಲ್ಲಿ ಸ್ಫೋಟಕ ದ್ರವ್ಯ, 4 ಬ್ಯಾಟರಿ, ರಿಮೋಟ್, ವಾಕಿ ಟಾಕಿ ಸೆಟ್, ಅತ್ಯಾಧುನಿಕ ಗನ್ಗಳು, ಜೊತೆಗೆ ಸ್ಫೋಟಕ ದ್ರವ್ಯ ಮತ್ತು ಸ್ಫೋಟಕ ವಸ್ತುಗಳನ್ನ ಹೇಗೆ ತಯಾರಿಸಬೇಕು ಅನ್ನೋ ಮ್ಯಾನ್ಯುವಲ್ಸ್, ಬುಕ್ಲೆಟ್ಸ್, ಇದ್ರ ಜೊತೆ ನಮ್ಮ ದೇಶದ ಸೆನ್ಸಿಟಿವ್ ಏರಿಯಾಗಳ ಮ್ಯಾಪ್ ಇವೆಲ್ಲವನ್ನ ವಶಕ್ಕೆ ಪಡ್ಕೋತಾರೆ. ಇದರಲ್ಲಿ 4 ಜನಗಳನ್ನ ಬಂಧಿಸ್ತಾರೆ. ಇದರಿಂದ ಈ 4 ಜನ ಉಗ್ರರ ಜೊತೆ ಮೊಹಮ್ಮದ್ ಉಮರ್ ಸಂಪರ್ಕದಲ್ಲಿದ್ದು ತನ್ನನ್ನು ಕೂಡ ಪೊಲೀಸರು ಬಂಧಿಸಬಹುದು ಎಂಬ ಭಯದಿಂದ ಈ ಕೃತ್ಯವನ್ನು ಎಸಗಿದ್ದಾನೆಂಬ ಅನುಮಾನ ಇದೆ. ಕಾರ್ ಬ್ಲಾಸ್ಟ್ ನಿಂದಾಗಿ ರಕ್ಷಣೆಯ ಕಾರಣಕ್ಕಾಗಿ ದೆಹಲಿಯ ರೆಡ್ ಫೋರ್ಟ್ ಅನ್ನು 3 ದಿನಗಳ ಕಾಲ ಮುಚ್ಚಲಾಗಿದೆ. ಜೊತೆಗೆ ಹಲವು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದಿಷ್ಟು ನಾನು ವಿಡಿಯೋ ಮಾಡಬೇಕಾದರೆ ನನಗೆ ಸಿಕ್ಕಿರುವ ಮಾಹಿತಿ. ಮುಂದಿನ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು.